ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿರುವಂತಹ ನೆಫ್ರೋಯೂರಾಲಜಿ ಸಂಸ್ಥೆಯ ವಿರುದ್ಧ ಮತ್ತೊಂದು ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಮತ್ತೊಂದು ಕೇಸ್ ದಾಖಲಾಗಿದೆ. ಮತ್ತೋರ್ವ ರೋಗಿ ಮೃತಪಟ್ಟಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಕಿಡ್ನಿ ಕಸಿ ಬಳಿಕ ಇನ್ಫೆಕ್ಷನ್ ಆಗಿ ಚಂದ್ರಮೋಹನ್ ಎಂಬುವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ವಕೀಲರಾಗಿ ಕೆಲಸ ಮಾಡ್ತಾ ಇದ್ದಂತಹ 43 ವರ್ಷದ ಚಂದ್ರಮೋಹನ್ ಮೃತ ದುರ್ದೈವಿ. ವೈದ್ಯರ ನಿರ್ಲಕ್ಷ್ಯಕ್ಕೆ ಚಂದ್ರಮೋಹನ್ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಕುಟುಂಬ ಆರೋಪವನ್ನ ಮಾಡ್ತಾ ಇದೆ. ಚಂದ್ರಮೋಹನ್ ಅವರ ತಂದೆ ಇಂಥದ್ದೊಂದು ಆರೋಪವನ್ನ ನೆಫ್ರೋಯೂರಾಲಜಿ ಸಂಸ್ಥೆಯ ವೈದ್ಯರ ವಿರುದ್ಧ ಮಾಡಿದ್ದಾರೆ. ವಿವಿಪುರಂ ಠಾಣೆಯಲ್ಲಿ ಈ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು ಹಾಗೆ ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ದೂರನ್ನ ನೀಡಿದ್ದಾರೆ. ಆತನಿಗೆ ಸೋಂಕು ತೆಗೀತು, ಇನ್ಫೆಕ್ಷನ್ ಆಯಿತು. ಆ ಇನ್ಫೆಕ್ಷನ್ನ ಈ ಡಾಕ್ಟ್ರುಗಳ ಕೈನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗದೆ ಹೋಯ್ತು. ಎಂತೆಂಥ ಶಸ್ತ್ರಚಿಕಿತ್ಸೆಗಳನ್ನೆಲ್ಲ ಮಾಡ್ತಾರೆ, ಸರ್ಜರಿ ಮಾಡ್ತಾರೆ, ಕೇವಲ ಒಂದು ಇನ್ಫೆಕ್ಷನ್ ಆಗಿರೋದನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಹೋಯ್ತು. ಅದಕ್ಕೆ ಆ ಕಾರಣಕ್ಕೆ ಏನು ಮಾಡಿದ್ರು, ಇವನಿಗೆ ಮೆಡಿಸಿನ್ ಕೊಡ್ತಾಯಿದ್ರು, ಎವಿಷ್ಟು ಇದನ್ನು ಕೊಡ್ತಾಯಿದ್ರು. ಅದನ್ನೇನು ಮಾಡಿದ್ರು, ಇದು ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದಾಗ ನನ್ನನ್ನು ಕರೆದು, ಇಲ್ಲ ಇದು ಕಂಟ್ರೋಲ್ ಆಗ್ತಾ ಇಲ್ಲ, ಮೆಡಿಸನ್ನ ಸ್ಟಾಪ್ ಮಾಡ್ತೀವಿ, ಕಿಡ್ನಿ ಹೋಗುತ್ತೆ, ಮನುಷ್ಯ ಉಳ್ಕೊಳ್ಳಿ ಸಾಕು, ಆಮೇಲೆ ಬೇಕಾದ್ರೆ ಮತ್ತೊಂದು ಕಿಡ್ನಿ ಬೇಕಾದ್ರೆ ನಾವು ಇದು ಮಾಡೋಣ ಅಂತ ನನಗೆ ಒಂದು ಸಲಹೆ ಕೊಟ್ಟರು. ನಾನು ಇನ್ನು ಡಾಕ್ಟ್ರ್ ಸಲಹೆ ಕೇಳಲೇಬೇಕಾಗಿ ಬಂತು. ಸೊ ಆ ಕಾರಣಕ್ಕಾಗಿ ನನ್ನಿಂದ ಒಂದು ಸೈನು ಕೂಡ ಮಾಡಿಕೊಂಡ್ರು, ಕಿಡ್ನಿನೂ ಲಾಸ್ ಮಾಡಿಬಿಟ್ರು. ಕೊನೆಗೆ ಅಲ್ಲಿ ICUಗೆ ಹಾಕಿದ್ರು. ICUನಲ್ಲಿ ಅವನ್ನ ಕೇರ್ಲೆಸ್ಸಾಗಿ ನೋಡಿದ್ರು. ಅವ್ನು ಬಂದು ಹೇಳೋನು ನಮಗೆ, ICUನಲ್ಲಿ ಸರಿಯಾಗಿ ನಾನು ಯಾರೂ ಟ್ರೀಟ್ ಮಾಡ್ತಾಯಿಲ್ಲ ಅಂತ. ಇದೆಲ್ಲ ಆಗಿ ಅವನಿಗೆ ಈಗ ದುಡ್ಡನ್ನು ಕಳ್ಕೊಂಡ್ವಿ, ವ್ಯಕ್ತಿನೂ ಕಳ್ಕೊಂಡ್ವಿ. ಇದು ಅವರ ಒಂದು ನಿರ್ಲಕ್ಷ್ಯಣೆ ಅನ್ನೋದು ನನ್ನ ಇದು ಅಂತ ತೋರಿಸ್ತಾ ಇತ್ತು. ಚೆನ್ನಾಗೇ ಹೋದ್ರು. ಇಲ್ಲಿಂದ ಆಪ್ರೇಷನ್ ಆದಮೇಲೆ ಚೆನ್ನಾಗಿ ಬರ್ತೀನಿ, ಮಗುನ ನೋಡ್ಕೋತೀನಿ, ನಿನ್ನ ನೋಡ್ಕೋತೀನಿ ಅಂತಲೇ ಹೋದರು. ಅಲ್ಲಿ ಇನ್ಫೆಕ್ಷನ್, ಇದು ಕಿಡ್ನಿ ಆಪ್ರೇಷನ್ ಆದಮೇಲೆ ಇನ್ಫೆಕ್ಷನ್ ಆಗಿದೆ ಅಂತ 3 ಸತಿ ಆಪ್ರೇಷನ್ ಮಾಡಿದ್ರು. ಅವ್ರು ಎದ್ದು ಇಲ್ಲಿ ಓಡಾಡ್ಕೊಂಡು ಆರಾಮಾಗಿ ಬೈಕೆಲ್ಲ ಓಡಿಸ್ಕೊಂಡಿದ್ರು. ಅಲ್ಲಿ ವಾಶ್ರೂಮ್ಗೆ ಹೋಗೋಕ್ಕೂ ತುಂಬ ಕಷ್ಟಪಡ್ತಾಯಿದ್ರು, ನಡೆಯೋಕ್ಕಂತೂ ತುಂಬ ಕಷ್ಟಪಡ್ತಾಯಿದ್ರು. ನನ್ನ ಕೈಯಲ್ಲಿ ಓಡಾಡೋಕ್ಕಾಗಲ್ಲ. ಊಟನೂ ಸರಿಯಾಗಿ ಮಾಡ್ತಾಯಿರಲಿಲ್ಲ ಅವರು. ಬರೀ ಟ್ಯಾಬ್ಲೆಟ್ಸ್ ಆಮೇಲೆ ಇಂಜೆಕ್ಷನ್ ಕೊಡ್ತಾಯಿದ್ರು. ಇನ್ಫೆಕ್ಷನ್ ಆಗಿದೆ ಅಂತ ಆಪ್ರೇಷನ್ ಮಾಡೋದಿನಂತೂ ಚೂರು ಅವ್ರಿಗೆ ಏನು ಕೊಡ್ತಾ ಇರಲಿಲ್ಲ, ಬರೀ ಗ್ಲೂಕೋಸ್ನಲ್ಲಿ ಇಕ್ತಾಯಿದ್ರು. ಎಷ್ಟೊಂದು ಸತಿ ಹಂಗೆ ಮಾಡಿದ್ದಾರೆ. ತುಂಬ ನೆಗ್ಲೆಕ್ಟಾಗಿ ಅವ್ರು ಮಲ್ಕೊಂಡಿದ್ರು, ಬಂದು ಇಂಜೆಕ್ಷನ್ ಹಾಕ್ಬಿಡ್ತಾಯಿದ್ರು. ಅವ್ರಿಗೊಂದು ಸ್ವಲ್ಪ ಎಬ್ಬಸು ಮಾಡ್ತಾ ಇರಲಿಲ್ಲ. ಅವ್ರು ತುಂಬ ಏನಾದರೆ ತುಂಬ ಭಯ ಪಡ್ಕೊಂಡ್ಬಿಟ್ಟಿದ್ರು. ಯಾರ್ಯಾರು ಬಂದು ಇಂಜೆಕ್ಷನ್ ಹಾಕ್ಬಿಡ್ತಾರೆ, ಯಾರ್ಯಾರು ಬಂದು ಏನಾದರೂ ಅಷ್ಟು ಅವ್ರಿಗೆ ತುಂಬಾ ಟಯರ್ಡಾಗಿ ಹೋಗಿತ್ತು. ಅವ್ರಿಗೆ ತುಂಬ ಏನು ಹೇಳ್ತಾರೆ, ಅದು ತುಂಬಾ ಏನೋ ಒಂಥರ ಚಿಗುಪ್ಸೆ ಅಂತಾರಲ್ಲ, ಆ ಥರ ಆಗೋಗಿತ್ತು ಅವ್ರಿಗೆ. ಏನಾದರೂ ಊಟ ಮಾಡಿರಿ ಅಂದರೆ ಆಗಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ತುಂಬ ಗ್ಯಾಸ್ಟ್ರಿಕ್ ಆಗೋಗಿತ್ತು ನನಗೆ. ಆಮೇಲೆ ತುಂಬ ಹಿಂದೆ ಪೇನ್ ಬರ್ತಾಯಿದೆ ಅಂತ ಹೇಳ್ತಾಯಿದ್ರು. ಯಾವಾಗ ನೋಡಿದ್ರು ಪೇನ್, ಇಂಜೆಕ್ಷನ್ ಹಾಕ್ಸು ಅಂತ ಹೇಳ್ತಾಯಿದ್ರು. ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ICUಗೆ ಹಾಕ್ಬಿಟ್ರು. ICUಗೆ ಹಾಕ್ದಾಗಂತೂ ನಾವು ಏನು ತಂದು ಕೊಟ್ಟರು ಅವ್ರು ಕೊಡ್ತಾ ಇರಲಿಲ್ಲ. ನೀರು ಕೊಡ್ತಾಯಿದ್ವಿ, ಗಂಜಿ ಕೊಡ್ತಾಯಿದ್ವಿ, ಆ ಬಾಟಲ್ನಲ್ಲಿ ಹಂಗೆ ಇರ್ತಾಯಿತ್ತು. ಯಾವಾಗ ನೋಡಿದ್ರು ಹಂಗೆ ಇರ್ತಾಯಿತ್ತು. ನಾವು ಎಷ್ಟೊಂದು ಸತಿ ತೊಗೊಂಡೋಗಿ ಕೊಟ್ಟರೆ, ನಂಗೊಂದು ಸ್ವಲ್ಪ ಮೊಸರು ಕೊಡು ಅಂತ ಹೇಳೋರು. ಮೊಸರು ತಂದು ಕೊಟ್ಟರು ಅವ್ರು ಕೊಡ್ತಾ ಇರಲಿಲ್ಲ. ನಂಗೆ ನಾನು ಒಂದೊಂದು ಸತಿ ಅದು ಒಬ್ಬೊಬ್ಬರೇ ಪೇಷಂಟ್ನ ಬಿಡೋದು. ಅವ್ಳು ಹೋದಾಗ ಒಂದು ಸ್ವಲ್ಪ ನೀರು ಬಾಟಲ್ ಕೊಡು, ನಾನು ನೀರು ಕುಡಿಬೇಕಂತ ಎಷ್ಟೊಂದು ಸತಿ ನನ್ನನ್ನೇ ಕೇಳಿದ್ದಾರೆ. ಅಲ್ಲಿ ಅಲ್ಲಿ ನಗಿತಾ ಕೂತ್ಕೊಂಡು ನೋಡ್ತಾಯಿದ್ರು ಎಲ್ಲರೂ. ಅವ್ರು ಹೇಳ್ತಾಯಿದ್ರು ನಂಗೆ ಏನೂ ಕೊಡ್ತಾ ಇರಲಿಲ್ಲ, ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ. ಹಂಗೆಲ್ಲ ಆಗಿದೆ ಮೇಡಮ್. ಕರೆದ್ರು, ನರ್ಸ್ ಅಂತ ಕರೆದ್ರು, ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಮ್ಯಾಮ್. ಯಾವಾಗ ನೋಡಿದ್ರು ಮಾತಾಡೋರು. ಬಂದು ಇವಾಗ ಡಾಕ್ಟರ್ಸ್ ಏನಾದ್ರು ಬಂದಾಗ ಅವ್ರು ಬಂದು ಚೆಕ್ ಮಾಡ್ತೇವೆ ಹೊರ್ತು ಇನ್ನೇನಿಕ್ಕೂ ಅವ್ರು ತಲೆ ಆಗ್ತಾ ಇರಲಿಲ್ಲ. ಎಷ್ಟೊಂದು ಸತಿ ನಾನು ಹೇಳ್ತಾಯಿದ್ದೆ, ಅವ್ರಿಗೆ ಪೇನ್ ಅಂತೆ, ಗ್ಯಾಸ್ಟ್ರಿಕ್ ಅಂತೆ ನೋಡಿ ಅಂದರೆ ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಅಲ್ಲಿರೋ ಸ್ಟಾಫ್ಗಳು ಹಂಗೆ ಮಾಡ್ತಾಯಿದ್ರು, ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ರು, ತುಂಬ ನೆಗ್ಲೆಕ್ಷನಲ್ಲೇ ನೋಡಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ನೆಫ್ರೋಯೂರಾಲಜಿ ಸಂಸ್ಥೆಯ ವಿರುದ್ಧ ಮತ್ತೊಂದು ಗಂಭೀರ ಆರೋಪ, ಮತ್ತೊಂದು ಮನೆಯ ಬೆಳಕು ಆರ್ಹೋಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಈಗೇನು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿ.
ವಿದ್ಯಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಆಸ್ಪತ್ರೆಯ ವೈದ್ಯರು ಯಾವುದೇ ಒಂದು ಅವ್ರ ಕಡೆಯಿಂದ ಯಾವುದೇ ಒಂದು ಕ್ಲಾರಿಫಿಕೇಶನ್ ಇದುವರೆಗೂ ಕೂಡ ಕೊಟ್ಟಿಲ್ಲ. ಪದೇ ಪದೇ ಆಸ್ಪತ್ರೆಯ ಈ ರೀತಿಯ ನಿರ್ಲಕ್ಷ್ಯ ಹೊರಗಡೆ ಬರ್ತಾ ಇದೆ. ಒಬ್ರು ಈ ರೀತಿಯಾಗಿ ಆರೋಪವನ್ನ ಮಾಡ್ತಾನೆ ಇದ್ದಾರೆ. ನಾವು ಲಾಸ್ಟ್ ಟೈಮ್ ನೋಡಿದ್ವಿ, ಆಪರೇಷನ್ ಕೋಮಾ ಅನ್ನೋ ಒಂದು ಸುದ್ದಿಯನ್ನ ಮಾಡಿದ್ವಿ. ಅದರಲ್ಲೂ ಕೂಡ ವೈದ್ಯರ ನಿರ್ಲಕ್ಷ್ಯದಿಂದ ರಂಜಿತ್ ಅನ್ನೋ ಪೇಷಂಟ್ ಕೋಮಾಗೆ ಹೋಗಿದ್ರು ಅನ್ನೋ ಆರೋಪವನ್ನ ಅವರ ಕುಟುಂಬಸ್ಥರು ಮಾಡಿದ್ರು. ಈಗ ಈ ಪ್ರಕರಣವನ್ನ ನೋಡಿದ್ರು ಕೂಡ ಅದೇ ರೀತಿಯಾಗಿ ಅನಿಸ್ತಾ ಇದೆ. ಏಕೆಂತಂದ್ರೆ ಚಂದ್ರಮೋಹನ್ ಅನ್ನೋ ವ್ಯಕ್ತಿ ಸುಮಾರು 43 ವರ್ಷದ ವ್ಯಕ್ತಿ, ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗಿರುತ್ತೆ. ಅದಾದ ಬಳಿಕ ಕಿಡ್ನಿ ಕಸಿ ಮಾಡಬೇಕು ಅಂತ ಹೇಳಿ ಅವರ ಒಂದು ಫ್ಯಾಮಿಲಿ ಓಡಾಟವನ್ನ ನಡೆಸ್ತಾ ಇರ್ತಾರೆ. ಯಾವಾಗ ಅವರಿಗೆ ಕಿಡ್ನಿ ಸಿಗುತ್ತೆ, ಕಿಡ್ನಿ ಸಿಕ್ಕಾಗದ ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಒಂದು ಕಿಡ್ನಿ ಕಸಿ ಮಾಡೋದಕ್ಕೆ ವೈದ್ಯರು ಅವರನ್ನ ಕರೀತಾರೆ. ಅದೇ ರೀತಿಯಲ್ಲಿ ಅವರು ಕೂಡ ವೈದ್ಯರು ಕೊಟ್ಟಂತಹ ಡೇಟ್ ಏನಿದೆ, ದಿನಾಂಕ, ಆ ದಿನಾಂಕದಂದು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋದಾದ ಬಳಿಕ ಅಂದ್ರೆ ಹೋಗುವಾಗ ಬಹಳ ಖುಷಿಯಿಂದ ಬಹಳ ಸ್ಮೈಲ್ ಮಾಡ್ಕೊಂಡು ನಡ್ಕೊಂಡು ಅವ್ರು ಹೋಗ್ತಾರೆ. ಆದ್ರೆ ಆಪರೇಷನ್ ಆದ ಬಳಿಕ ಮನೆಯವರಿಗೆ ದೊಡ್ಡ ಶಾಕ್ ಆದಿತ್ತು. ಏಕೆಂತಂದ್ರೆ ಆಪರೇಷನ್ ಎಲ್ಲ ಸಕ್ಸಸ್ಫುಲ್ ಆಗಿತ್ತು. ಆಪರೇಷನ್ ಆದ ಬಳಿಕ ಚಂದ್ರಮೋಹನ್ ಅನ್ನೋ ವ್ಯಕ್ತಿಗೆ ಇನ್ಫೆಕ್ಷನ್ ಆಗಿ ಆಸ್ಪತ್ರೆಯ ವೈದ್ಯರು ಅದನ್ನ ಸರಿಯಾಗಿ ಟ್ರೀಟ್ ಮಾಡದೆ ಅವರು ಸಾವನ್ನಪ್ಪಿರುವಂತಹ ಘಟನೆ ನಡೆದು ಹೋಗಿರುವಂಥದ್ದು. ಈಗಾಗಲೇ ಅವರ ಕುಟುಂಬಸ್ಥರು ಅಂದ್ರೆ ಅವರ ತಂದೆ ಆಗಿರ್ಬೋದು, ಅವರ ಪತ್ನಿ ಆಗಿರ್ಬೋದು, ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಗಂಡ ಅಂದ್ರೆ ಚಂದ್ರಮೋಹನ್ ಅವರು ವಕೀಲರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ, ಆದ್ರೆ ಕಿಡ್ನಿ ಪ್ರಾಬ್ಲಮ್ ಇತ್ತು. ಹಾಗಾಗಿ ನಾವು ವೈದ್ಯರನ್ನ ಸಂಪರ್ಕ ಮಾಡಿದ್ವಿ. ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಕೂಡ ಎಲ್ಲವೂ ಕೂಡ ಸಕ್ಸಸ್ಫುಲ್ ಆಗತ್ತೆ, ಯಾವುದೇ ರೀತಿಯಲ್ಲಿ ಸಮಸ್ಯೆ ಇರಲ್ಲ ಅಂತ ಹೇಳಿ ನಮಗೆ ಭರವಸೆಯನ್ನ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ನಾವು ಅವರನ್ನ ಆ ಆಸ್ಪತ್ರೆಗೆ ದಾಖಲಿಸಿ ಆದ ಬಳಿಕ ಅವರನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ. ಅವರ ಪತ್ನಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಒಂದು ಲೋಟ ನೀರು ಬೇಕು ಅಂದ್ರೂ ಕೂಡ ಅಲ್ಲಿ ಕೊಡೋರು ಯಾರು ಇಲ್ಲ. ಜೊತೆಗೆ ಅವರು ಬೆನ್ನು ನೋವಿನಿಂದ ನರಳ್ತಾ ಇದ್ರೂ ಕೂಡ ಪದೇ ಪದೇ ಬಂದು ಅವರಿಗೆ ಇಂಜೆಕ್ಷನ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಒಂದೇ ಸಲ ಸುಮಾರು 3 ರಿಂದ 4 ಬಾರಿ ಇಂಜೆಕ್ಷನ್ ಅನ್ನ ಕೊಡ್ತಾ ಇದ್ರು. ಹಾಗಾಗಿ ಈ ರೀತಿಯ ಒಂದು ನಿರ್ಲಕ್ಷ್ಯದಿಂದನೇ ನನ್ನ ಗಂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅವರ ಪತ್ನಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ತಂದೆ ಅಂದ್ರೆ ಚಂದ್ರಮೋಹನ್ ಅವರ ತಂದೆ ಶಿವಣ್ಣ ಅವರು ರೆವೆನ್ಯೂ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದವರು, ಈಗ ರಿಟೈರ್ಡ್ ಎಂಪ್ಲಾಯ್ ಆಗಿದ್ದಾರೆ. ಅವರು ಕೂಡ ಹೇಳ್ತಾ ಇದ್ದಾರೆ, ನನ್ನ ಮಗನ ಸಾವಿಗೆ ನ್ಯಾಯ ದೊರಕಿಸ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ನಾನು ಕಂಪ್ಲೇಂಟ್ ಅನ್ನ ಮಾಡಿದ್ದೀನಿ. ವಿವಿಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ, ಸಿಎಂ ಸಿದ್ದರಾಮಯ್ಯ ಅವರಿಗೆ, ಜೊತೆಗೆ ಆರೋಗ್ಯ ಸಚಿವರಿಗೂ ಕೂಡ ನಾನು ಈಗಾಗಲೇ ದೂರನ್ನ ಕೊಟ್ಟಿದ್ದೀನಿ. ದೂರನ್ನ ಕೊಟ್ಟಿದ್ರು ಕೂಡ ಇದುವರೆಗೂ ಕೂಡ ಯಾರು ಕೂಡ ಯಾವುದೇ ರೀತಿಯಲ್ಲಿ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕೇವಲ ಇದೆರಡು ಪ್ರಕರಣ ಮಾತ್ರ ಅಲ್ಲ, ಪದೇ ಪದೇ ಆಸ್ಪತ್ರೆಯ ನಿರ್ಲಕ್ಷ್ಯದ ವಿರುದ್ಧ ಸುದ್ದಿ ಬರ್ತಾನೆ ಇದೆ. ಜೊತೆಗೆ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಳ್ತಾನೆ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಆಸ್ಪತ್ರೆಯ ವೈದ್ಯರ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ, ಈ ಆಸ್ಪತ್ರೆಯಲ್ಲಿ ಅಂದ್ರೆ ನೆಪ್ರೋ ಯೂರಾಲಜಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವೈದ್ಯರು ಏನಿದ್ದಾರೆ, ಅವರು ಹೊರಗಡೆ ಸಪರೇಟ್ ಆಗಿ ಒಂದಷ್ಟು ಕ್ಲಿನಿಕ್ಗಳನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಯಾರಾದ್ರೂ ಹೈ ಪ್ರೊಫೈಲ್ ಪೇಷಂಟ್ಗಳು ಬಂದಂತಹ ಸಂದರ್ಭದಲ್ಲಿ ಅವರನ್ನ ತಮ್ಮ ಕ್ಲಿನಿಕ್ಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಟ್ರೀಟ್ಮೆಂಟ್ ಮಾಡ್ತಾರೆ ಅನ್ನೋ ಒಂದಷ್ಟು ಆರೋಪಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.